ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮತಾ ಸೈನಿಕ ದಳದ ವೆಂಕಟರಮಣಪ್ಪ, ಮಂಚೇನಹಳ್ಳಿ ತಾಲೂಕಿನ ಬಂದರಹಳ್ಳಿಯಲ್ಲಿ ದಲಿತರಿಗೆ ಪ್ರತಿನಿತ್ಯ ನರಕ ತೋರಿಸಲಾಗುತ್ತಿದೆ. ಸ್ಮಶಾನದಲ್ಲಿರುವ ಸಮಾಧಿಗಳನ್ನೇ ನಾಶ ಮಾಡಲಾಗಿದೆ. ಈ ಸಂಬಂಧ ದೂರು ನೀಡಿದರೂ ಪೊಲೀಸರಾಗಲಿ ಜಿಲ್ಲಾಡಳಿತವಾಗಲಿ ಯಾವುದೇ ಕ್ರಮ ವಹಿಸುತ್ತಿಲ್ಲ. ಹಾಗಾಗಿ ವಿಧಾನಸೌಧಕ್ಕೆ ಪಾದಯಾತ್ರೆ ಮೂಲಕ ತೆರಳಿ ಸಮಾಜ ಕಲ್ಯಾಣ ಸಚಿವರಿಗೆ ಈ ಕುರಿತು ಮನವಿ ಮಾಡಲಾಗುವುದು ಎಂದು ಅವರು ಹೇಳಿದರು. ದೇಶ ಎಷ್ಟೇ ಮುಂದುವರೆದರೂ ಅಸ್ಪೃಶ್ಯತೆ ಚಾಲ್ತಿಯಲ್ಲಿರುವುದು ದುರ್ದೈವ. ಚಿಕ್ಕಬಳ್ಳಾಪುರ ಜಿಲ್ಲೆ ಹೋರಾಟಗಾರರ ತವರೂರು. ಇಂತಹ ಜಿಲ್ಲೆಯ ಮಂಚೇನಹಳ್ಳಿ ತಾಲೂಕಿನ ಬಂದರಹಳ್ಳಿಯಲ್ಲಿ 100% ದಲಿತರು ವಾಸವಿದ್ದು ಈವರೆಗೂ ಈ ಗ್ರಾಮಕ್ಕೆ ಮೂಲ ಸೌಕರ್ಯಗಳು ಕಲ್ಪಿಸಿಲ್ಲ ಎಂಬುದು ನಾಚಿಕೆಗೇಡಿನ ಸಂಗತಿ ಎಂದರು. ಬಂದರಹಳ್ಳಿ ಸರ್ವೆ ನಂಬರ್ 124ರಲ್ಲಿ 31 ಗುಂಟೆ ಜಮೀನು ಸ್ಮಶಾನಕ್ಕೆ ಮೀಸಲಿರಿಸಿದ್ದು ಇದರಲ್ಲಿ ದಲಿತರು ಅಂತ್ಯ ಸಂಸ್ಕಾರ ಮಾಡುತ್ತಿದ್ದಾರೆ. ಆದರೆ ಈ 31 ಗುಂಟೆಯಲ್ಲೂ ಭೂಗಳ್ಳರು ಒತ್ತುವರಿ ಮಾಡಿದ್ದಾರೆ ಎಂದು ಅಳಲು ತೋಡಿಕೊಂಡರು. ಇರುವ ಜಾಗದಲ್ಲೇ ಶವ ಸಂಸ್ಕಾರ ಮಾಡುತ್ತಿದ್ದು ಕಳೆದ ಏಪ್ರಿಲ್ 24ರಂದು ಸ್ಮಶಾನದ ಪಕ್ಕದಲ್ಲಿರುವ ಕೆಲವರು ಸಮಾಧಿಗಳನ್ನು ಕೆಡವಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಇದು ನಡೆದು 1 ವಾರ ಕಳೆದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ದೂರು ನೀಡಿದರೂ ಸ್ಪಂದಿಸುತ್ತಿಲ್ಲ. ಕಂದಾಯ ಇಲಾಖೆ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಈ ಸಂಬಂಧ ದೂರು ನೀಡಬೇಕು ಎಂದು ಪೊಲೀಸರು ಹೇಳುತ್ತಿದ್ದು, ಸಮಾಧಿಗಳನ್ನು ನಾಶ ಮಾಡಿದವರ ಪರ ಇಡೀ ವ್ಯವಸ್ಥೆಯೇ ಕೆಲಸ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಂದರಹಳ್ಳಿಗೆ ಮೂಲ ಸೌಲಭ್ಯ ನೀಡಬೇಕೆಂದು ಹೈಕೋರ್ಟಿನಲ್ಲಿ ದಾವೆ ಹೂಡಿದ್ದು 2020ರಲ್ಲಿಯೇ 4 ತಿಂಗಳ ಒಳಗೆ ಗ್ರಾಮಕ್ಕೆ ಮೂಲ ಸೌಕರ್ಯ ಕಲ್ಪಿಸಲು ನ್ಯಾಯಾಲಯ ಆದೇಶ ನೀಡಿದೆ. ಆದರೂ ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತ ನ್ಯಾಯಾಲಯದ ಆದೇಶ ಪಾಲಿಸುತ್ತಿಲ್ಲ. ಇನ್ನು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರ ಗಮನಕ್ಕೆ ಗ್ರಾಮದ ದಲಿತರ ಸಮಸ್ಯೆ ತಂದರೂ ಈವರೆಗೆ ಗಮನ ಹರಿಸಿಲ್ಲ. ಅಂಬೇಡ್ಕರ್ ಹೆಸರಿನಲ್ಲಿ ಶಾಸಕರಾದವರು ಇದೇ ರೀತಿ ವರ್ತಿಸಿದರೆ ದಲಿತರ ನೆರವಿಗೆ ಬರುವವರಾದರೂ ಯಾರು ಎಂದು ಅವರು ಪ್ರಶ್ನಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕಿನ ಬಂದರಹಳ್ಳಿ ಗ್ರಾಮದಲ್ಲಿ 100% ಇರತಕ್ಕಂಥ ದಲಿತರ ವಾಸವಾಗಿರತಕ್ಕಂಥ ಬಂದರಹಳ್ಳಿ ಗ್ರಾಮದಲ್ಲಿ ಸ್ವತಂತ್ರ ಪೂರ್ವ ಕಾಲದಿಂದನೂ ಈಗಲೂ ಸಹ ಯಾವುದೇ ರೀತಿ ಮೂಲಭೂತ ಸೌಲಭ್ಯಗಳಿಲ್ಲ ಅಂತ ಹೇಳಿಬಿಟ್ಟು ನಾವು ಎಲ್ಲ ಕಡೆ ಹೋರಾಟ ಮಾಡಿ ಯಾರೂ ಸಕಾರಾತ್ಮಕವಾಗಿ ಸ್ಪಂದಿಸದೇ ಇರತಕ್ಕಂಥ ಕಾರಣಕ್ಕಾಗಿ ನಮ್ಮ ನಾರಾಯಣಪ್ಪ ಅನ್ನೋರು ಹೈಕೋರ್ಟ್ಗೆ ಹೋಗಿ 2020ರಲ್ಲಿ ಈ ಗ್ರಾಮಕ್ಕೆ ಮೂಲಭೂತ ಸೌಲಭ್ಯಗಳು ಒದಗಿಸಬೇಕು ಅಂತ ಹೇಳಿಬಿಟ್ಟು ಆದೇಶ ತಂದಿದ್ದಾರೆ. ಮೊನ್ನೆ 24ನೇ ತಾರೀಕು ಅಲ್ಲಿ ಇರ್ತಕ್ಕಂಥ ದಲಿತರ ಸ್ಮಶಾನಗಳನ್ನು ಸಹ ಕೆಡವಿಬಿಟ್ಟು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಇದುವರೆಗೂ ಯಾವುದೇ ರೀತಿ ಕೇಸ್ ಆಗಿಲ್ಲ, ಅವ್ರನ್ನ ಬಂಧಿಸಿಲ್ಲ, ಏನೂ ಮಾಡಿಲ್ಲ. ಹಾಗಾಗಿ ನಾವು ಈ ಜಿಲ್ಲಾಡಳಿತ ವಿರುದ್ಧ, ಇಲ್ಲಿನ ಸರ್ಕಾರದ ವಿರುದ್ಧ ನಾವು ವಿಧಾನಸೌಧ ಮುತ್ತಿಗೆ ಹಾಕೋದಕ್ಕೆ ದಿನಾಂಕ 4/5/2024ರಂದು ಚಿಕ್ಕಬಳ್ಳಾಪುರದಿಂದ ಬಂದರಹಳ್ಳಿಗೆ ಹೋಗಿ ಬಂದರಹಳ್ಳಿಯಿಂದ ವಿಧಾನಸೌಧ ಚಲೋ ಮಾಡ್ತಾ ಇದ್ದೀವಿ. ಇಲ್ಲಿನ ಶಾಸಕರ ಗಮನಕ್ಕೆ ಭಾಳಷ್ಟು ಸಲ ತಂದಿದ್ದೇವೆ ನಾವು, ಆದರೂ ಸಹ ಅವರು ಸಹ ಸ್ಪಂದಿಸ್ತಾ ಇಲ್ಲ. DC ಅವ್ರ ಗಮನಕ್ಕೆ ತಂದಿದ್ದೀವಿ, ಅವರು ಸ್ಪಂದಿಸ್ತಾ ಇಲ್ಲ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.